ಮುಗಿಸಿ ಬಂದಿದ್ದೆ, ನಿರುದ್ಯೋಗ ಆಗಿದ್ದೆ. ನಮ್ಮ ಸಮಾಜದವರು ಎಲ್ಲರೂ ಯಾರ ಪಾಡಿಗೆ ಎಲ್ಲೆಲ್ಲೋ ಚದುರು ಹೋಗಿದ್ರು. ಅವಾಗ ನನಗೆ ಅನಿಸ್ತು, ಒಂದು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೀತಲ್ಲ, ಅದೇ ರೀತಿ ಅದರಾಗ SC ST ನಮ್ಮ ಸಮಾಜದವರಿಗೆ ಬರಣ ಮಾಡಿ ನೀವೊಂದು ಸಂಘ ಕಟ್ಟ್ರಿ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದಪ್ಪ ಅಂದರೆ ನಿಮಗೆ ಬಿದಿರು ಬರ್ತಾವ, ಪ್ರತಿ ಕುಟುಂಬದ ಇಷ್ಟು ಬಿದಿರು ಬರ್ತಾವ ಅಂತ. ಆ ಒಂದು ತೆರೆಗಿಟ್ಕೊಂಡು ನಾ ಇಲ್ಲಿ ಬಂದು ಏನು ಮಾಡಿದೆ, ಒಂದು ನಮ್ಮಲ್ಲಿ ಎಲ್ಲರೂ ಕುಂದಿರಿಸಿ ಒಂದು ನಾವು ಯಾಕಪ್ಪ ಸಂಘ ಮಾಡಬಾರ್ದು, ಅಲ್ಲಿ ಸಂಘ ಮಾಡೋಕ್ಕೆ ಯಾರಿದಾರ ಹೋರಾಡೋರು ಅಂತ ನಾನು ಇದ್ದೀನಲ್ಲ, ನಾನು ಮಾಡ್ತೀನಿ, ನಿಮಗೇನು ಗೊತ್ತಾಯ್ತು ಅದ್ರ ಬಗ್ಗೆ ಅಂತ ನಾನು ಇದ್ದೀನಿ. ಅದರ ಗೊತ್ತಿಲ್ಲ ನನಗೆ, ಆದರೂ ಮಾಡ್ಬೇಕಮ್ಮ ಒಂದು ಛಲ. ಅವಾಗ ನಮ್ಮ ಸಮಾಜದ ಎಲ್ಲರೂ ಕೂಡಿ ಒಂದು ಸಂಘ ಮಾಡಿದ್ವಿ. ಸಂಘ ಅಂತಂದ್ರೆ ಏನು, ಇಡೀ ನಮ್ಮ ರಾಯಚೂರು ಡಿಸ್ಟ್ರಿಕ್ನಾಗ ಯಾವುದು ಇದ್ದಿದ್ದಲ್ಲ. ಫಸ್ಟ್ ಕೊಪ್ಪಳ, ಸೆಕೆಂಡ್ ನಮ್ಮದು ಕೋಆಪರೇಟಿವ್ ಸೊಸೈಟಿ. ಬರೀ ಸಂಘ ಅಲ್ಲ, ಕೋಆಪರೇಟಿವ್ ಸೊಸೈಟಿ ಮಾಡಿದ್ವಿ ನಾವು. ಆ ಕೋಆಪರೇಟಿವ್ ಸೊಸೈಟಿ ಮಾಡಿ ನಾವು ಅಲ್ಲಿದ್ದ ಒಂದು ಬಿದಿರು ಬೊಂಬೆ ಎಲ್ಲ ತಂದು ನಮ್ಮ ಸಮಾಜದವರಿಗೆ ಇಲ್ಲಿ ಹಂಚ್ತಿದ್ವಿ. ಇದು ಇಲ್ಲಿ ವರ್ಕಿಂಗ್ ಸೆಟ್, ಕಾಮನ್ ವರ್ಕಿಂಗ್ ಸೆಟ್ ಇದ್ದಂಗೆ ಇದು ಎಲ್ಲಿಂದ ಬಂತಪ್ಪ, ಇದಕ್ಕೆ ದುಡ್ಡು ಎಲ್ಲಿಂದ ಬಂತಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಲೋನ್ ತಗೊಂಡು, ಲೋನಲ್ಲಿ ಫ್ರೀ. ನೀವು ಜಾಗ ಕೊಡ್ರೆ ಜಾಗ ಕೊಟ್ಟಿದ್ದೆ ನಿಮಗೆ ನಾವು ಶೆಡ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು. ಇದು ನಮ್ಮದೇ. ಇದನ್ನ ಎಲ್ಲರೂ ಕೂಡಿಸಿ ಇದನ್ನು ದಾಣಿ ತಗೊಂಡು ಇದನ್ನ ನಾವು ದಾಣಿ ತಂದು ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿದ್ವಿ. ಬರೇ ಸೊಸೈಟಿ ಮಾಡಿ ಕೈ ಬಿಡಲಿಲ್ಲ ನಾವು. ನಿಮಗೆಲ್ಲ ಗೊತ್ತಿದ್ದಂಗ ಇಲ್ಲಿ ಒಂದು ನಮ್ಮ ಜನರಿಗೆ ಬೆತ್ತ ಮಾಡ್ಬೇಕಂತ ನನಗೆ ತೆರೆ ಬಂತು. ಬೆತ್ತದ ಟ್ರೈನಿಂಗಿಗೆ ಅಲ್ಲಿ ಇದ್ಯಾವುದು ಮುಂಡಗೋಡ ಅಥವಾ ಆ ಸೈಡ್ಲಿಂದ ಒಬ್ಬರನ್ನು ಕರ್ಕೊಂಬಂದು ಇಲ್ಲಿ ಟ್ರೈನಿಂಗ್ ಕೊಟ್ಟಿವಿ ಎಲ್ಲ ನಮ್ಮ ಸಮಾಜದವರಿಗೆ. ಬೆತ್ತ ಚೇರ್ ಈಗೂ ಎಲ್ಲೇ ಇರ್ಬೋದು ಚೇರುಗಳು, ಇವ್ರ ಮನೆಗಿನ್ನ ಇರ್ಬೋದಂತ ಕೇಳೋದು ನಾನು. ಎಲ್ಲ ಬೆತ್ತದ ಟ್ರೈನಿಂಗ್ಗಳು ಒಂದು 4-5 ಟ್ರೈನಿಂಗ್ಗಳು ಮಾಡಿದ್ವಿ. ಎಲ್ಲರಿಗೂ ಗೊತ್ತಿದೆ ಬೆತ್ತ ಹೆಂಗೆ ಮಾಡಬೇಕು, ಹೆಂಗೆಲ್ಲ ಚೇರ್ ಏನು ಮಾಡಬೇಕು, ಅದರಿಂದ ಯಾವ ರೀತಿ ಇದು ಮಾಡ್ಬೇಕಂದು. ಆದರೆ ಅದು ಬರ್ತಾ ಮೊಟಕಾಯ್ತು. ಯಾಕಂದ್ರೆ ಅಲ್ಲಿ ನಮ್ಗೆ ಸಿಗೋಕ್ಕೆ ಕಷ್ಟ ಆಗ್ತದೆ, ಬೆತ್ತ ಸಿಗಲಿಲ್ಲ. ಅದಕ್ಕೆ ಅದನ್ನು ಕೈ ಬಿಟ್ಟಿವಿ. ಅದನ್ನು ಕೈ ಬಿಟ್ಟಿದ್ದೆ ನಾವು ಅದ್ರದ್ದು ಸುಮ್ಮನೆ ಕುಂದಿರಲಿಲ್ಲ ನಾವು. ಯಾಕಂದ್ರೆ ನಮ್ಗೆ ಅದು ಉತ್ಸಾಹ ಇತ್ತು ಮಾಡ್ಬೇಕನ್ನೋದು. ಆ ಟೈಮ್ನಲ್ಲಿ ನಾವು ಚಂದ್ರಿಕೆನ ಇದು ರೇಷ್ಮೆ ಇಲಾಖೆಗೆ ಸಪ್ಲೈ ಮಾಡೋಕ್ಕೆ ಟೆಂಡರ್ ಹಾಕ್ತಿದ್ವಿ. ನಮ್ಮ ಕಡ್ಲಿದ್ದ ರೇಷ್ಮೆ ಗುಟ್ಟುಗಳು ಇರ್ತಾವಲ್ರಿ, ನಾವು ಇಲ್ಲಿನೂ ಮಾಡ್ತೀವಿ, ಬೇರೆ ಕಡೆಯನ್ನು ತಗೊಂಬಂದು ನಾವು ಟೆಂಡರ್ ಹಾಕಿ ರೇಷ್ಮೆ ಇಲಾಖೆಗೆ ನಾವು ಆ ಬುಟ್ಟಿಗಳನ್ನು ಕೊಡ್ತಿದ್ವಿ. ಇದಕ್ಕೆ ನಮಗೆ ಸಹಕಾರ ಅಂತಂದರೆ ಹೆಚ್ಚಿಗೆ ಇದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತವ್ರಂದ್ರೆ ನಮ್ಮ ಅಮರಯ್ಯ ಮತ್ತು ನಮ್ಮ ಅಮರಯ್ಯ ಅಂದ್ರೆ ಇವರಲ್ಲ, ಇನ್ನೊಬ್ಬ ನಮ್ಮ ಕಂಡಕ್ಟರ್ ನಮ್ಮ ರಾಮಣ್ಣವ್ರು ಅಂತ. ಪ್ರತಿಯೊಂದಕ್ಕೂ ಅವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತವ್ರಂದ್ರೆ ಅವರಿಬ್ಬರು, ಉಳಿದವರೆಲ್ಲರೂ ಸಪೋರ್ಟ್ ಆಗಿ. ಆ ಥರ ಅದು ಎಷ್ಟೋ ವರ್ಷ ನಡೆಸಿದ್ವಿ. ಆದರೆ ಅದೃಷ್ಟವಶಕ್ಕೆ ಏನೋ ಗೊತ್ತಿಲ್ಲ, ನನಗೆ ಅಪಾಯಿಂಟ್ಮೆಂಟ್ ಆಗಿ ಯಾಕೆ ನಾನು ಕೈ ಬಿಟ್ಟಿದ್ದೆ. ಇಲ್ಲಿ ದುಡ್ದವ್ರು ಎಲ್ಲರಿಗೂ ಏನಾಯ್ತು, ಸುಮ್ಮನೆ ಈ ನಮ್ಮ ಸೊಸೈಟಿ ಸುಮ್ಮನೆ ಇಲ್ರಿ, ನಮಗಿದು ಉಪಕಾರ ಕೊಟ್ಟದ್ದು. ನೆಕ್ಸ್ಟ್ ಏನಾಯ್ತು, ಅಮ್ರಾಯಿಗೆ ಕಂಡಕ್ಟರ್ ಅಂತ ಆತ ಏಟಿಯಾಗಿ ಆತ ಹೋದ. ನಾನು ಮತ್ತೆ ಇದು ನಡೆಸೋರು ಯಾರು, ಇನ್ನೊಬ್ಬರು ಮೋನೇಶ್ ಅಂತ ನಮ್ಮ ಅಣ್ಣನ ಮಗ ಇದ್ದ. ಆತ ಕೆಲವು ವರ್ಷ ನಡೆದು ತುಮಕೂರು ಅಲ್ಲಿ ಇಲ್ಲಿ ಎಲ್ಲ ಮಾಡಿ ಆತ ತಂದು ಸಪ್ಲೈ ಮಾಡಿದೆ. ಆದ್ರೆ ಅದು ನೋಡ್ರಿ ಹೆಂಗಿದೆ, ಆತಗೂ ಅಪಾಯಿಂಟ್ಮೆಂಟ್ ಆಗ್ಬೇಕಾ, PT ಮಾಸ್ಟರ್. ಇದು ದೈವ, ಇದು ಎಲ್ಲರಿಗೂ ಆಗಕ್ಕಾಗೋದಲ್ಲ. ಆಮೇಲೆ ಇದಕ್ಕೆ ಒಂದು ಕಾರಣ ಏನಂತಂದ್ರೆ ನಮಗೆ ಇದರಿಂದ ನಾವು ಭಾಳಷ್ಟು ಉಪಯೋಗ ಆಗ್ಯದ, ಎಲ್ಲ ಆಗ್ಯದ. ಮತ್ತೆ ನಮ್ಮ ಸಮಾಜದವರಿಗೆ ನಾವು ತಿಳಿದಷ್ಟು ಅದು ಮಾಡಿದ್ವಿ. ಈಗಾದರೂ ಅವ್ರನ್ನ ಕೈ ಬಿಟ್ಟಿಲ್ಲ ಸರ್, ಈಗಾದರೂ ಅವರು ಕೈ ಬಿಟ್ಟಿಲ್ಲ. ಸುಮಾರು ಒಂದು 25 ಜನಕ್ಕೆ ಪ್ರತಿಯೊಬ್ಬರಿಗೆ ಒಂದೊಂದು 15 ಲಕ್ಷ ರೂಪಾಯಿದು ಹೊಲ ಕೊಡಿಸ್ಬೇಕಂತ ಐತಿ. ಗುರುಜಿ ಪ್ರತಿಯೊಬ್ಬರಿಗೆ ಒಂದು 25 ಜನ 30 ಜನಕ್ಕೆ ಒಂದೊಂದು ಎಕರೆ 15 ಲಕ್ಷ ರೂಪಾಯಿದು ಒಂದೊಂದು ಎಕರೆ ಹೊಲ ಕೊಡಿಸ್ಬೇಕಂತ ಅದನ್ನ ರಿಜಿಸ್ಟ್ರೇಷನ್ ಆಗ್ಯದ, ಎಲ್ಲ ಆಗ್ಯದ. ಅದು ಇಷ್ಟಾಗಿ ಬರೋದೈತೆ ಸ್ವಲ್ಪ
ಬಜೆಟ್ ಇಲ್ಲ. ಅದೇ ನಿಗಮ ನೋಡ್ರಿ, ನಿಗಮ ಇನ್ನು ನಮಗೆ ಇದು ಆಗಿಲ್ಲ. ಕರೆದಾರ ಈಗ ಕೇಳಿ, ಆನ್ಲೈನ್ ಮೇಲೆ ಕರೆದಿದ್ರು, ಕ್ಲೋಸ್ ಆಗಿದೆ, ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಭಾಳ ಮಂದಿ ನೋಡಿಲ್ಲ. ಆನ್ಲೈನ್ ಮ್ಯಾಗೆ 2 ವರ್ಷದ್ದು ಆ ಕಾರ್ಯಕ್ರಮದ 2 ವರ್ಷದ ಗ್ರ್ಯಾಂಟ್, ಸುಮಾರು 2 ಕೋಟಿ ರೂಪಾಯಿ ಗ್ರ್ಯಾಂಟು 2 ವರ್ಷದ ಕಾರ್ಯಕ್ರಮನ ಒಂದೇ ಸಲ ಈಗ ಮಾಡ್ತಾ ಇದ್ದಾರೆ. MD ಅವರು ಹೇಳ್ತೀನಿ ಚೂರು, ಅದು ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅದು ಕರೆದು ಈಗ ಲಾಸ್ಟ್ ಡೇಟ್ ಮುಗಿದೋಗ್ಬಿಟ್ಟಿದೆ ಅಪ್ಲೈ ಮಾಡಲಿಕ್ಕೆ. ಅದನ್ನ ಈಗ ಆಲ್ರೆಡಿ ಎಲ್ಲ ಜಿಲ್ಲಾಧಿಕಾರಿಗಳ ಲಿಸ್ಟ್ ಬರ್ತಾವೆ. ಅದನ್ನೇ ನಾವು ಆವಾಗ ಹೇಳಿದ್ದು, ಅದನ್ನು ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡ್ಬೇಕಾದ್ರೆ ಅದರೊಳಗೆ ಇದೆ ಒಂದು ಸ್ಕೀಮು, ಭೂಮಿ ಇದ್ದವರಿಗೆ ಉಳೋ ಭೂಮಿಗೆ ಕೊಡೋದು, ಮನೆ ಇದ್ದವ್ರಿಗೆ ಮನೆ ಕೊಡೋದು, ಗಂಗಾ ಕಲ್ಯಾಣ ಹೊಲ ಇದ್ದವರಿಗೆ ಗಂಗಾ ಕಲ್ಯಾಣ ಬೋರ್ವೆಲ್, ಹಾಗೂ ಉದ್ಯೋಗ ಮಾಡೋರಿದ್ರಲ್ಲಿ 1 ಲಕ್ಷ ರೂಪಾಯಿ ಸಹಾಯಧನ. ಇವೆಲ್ಲ ಸಾಕಷ್ಟು ಸ್ಕೀಮ್ಸ್ ಇದ್ದಾವೆ. ಅವುಗಳನ್ನ ಅಪ್ಲೈ ಮಾಡಿ. ಈಗ ಮುಗಿದಿದ್ರೆ ಮುಂದಿನ ವರ್ಷ ಕರೀತಾರೆ, ಮತ್ತೆ ಶಾರ್ಟ್ಲಿ ಕರೀತಾರೆ, ಅವಾಗ ಅಪ್ಲೈ ಮಾಡಿ. ಯಾಕೆ ನಿಮ್ಮ ಕೈಯಿಂದ ರೊಕ್ಕ ಹಾಕ್ತೀವಿ? ಸರ್ಕಾರನೇ ಮಾಡ್ತೈತೆ ಆ ಕೆಲಸನ. ನಾ ಹೇಳೋದು, ಆ ದುಡ್ಡು ಸರ್ಕಾರ ನಿಭಾಯಿಸ್ತೈತಿ. 15ರಿಂದ 20 ಲಕ್ಷ ರೂಪಾಯಿ 1 ಎಕರೆಗೆ. ಅದಕ್ಕೆ ಯಾರು ದುಡ್ಡಿನ ವ್ಯವಹಾರ ಮಾಡ್ತೀವಂತ ಈಗ ನಮ್ಮ ಜಿಲ್ಲಾದವ್ರು ಬಂದ್ರೆ ಹುಡುಗರು ಅವರಿಗೆ ನೀವು ಆಮಿಷ ಕೊಟ್ಟಬೇಡ್ರಿ. ಒಂದೊಂದು ವರ್ಷಕ್ಕೆ 5-5 ಮಂದಿಗೋ 6-6 ಮಂದಿಗೆ ಕೊಟ್ಟು ಹೋಗ್ತಾರೆ. 4-5 ವರ್ಷದಾಗ ನೀವು ಎಷ್ಟು ಮಂದಿಗೆ ಲ್ಯಾಂಡ್ ಹಂಗೆ ಇದಾದರೂ ವಾಲ್ಮೀಕಿ ನಿಗಮದಿಂದನೇ ಮಾಡತ್ತೆ. ಅಲ್ಲಿ ಸಪರೇಟ್ ಆಗ್ತಿದೆ, ಸಪರೇಟ್ ಆಗಿ ನಮ್ಮಲ್ಲಿ ಬರ್ತೀವಿ. ಹೇಳಿ ಗೊತ್ತಿದೆ, ಹೇಳಿ. ಈವರೆ ನಮ್ಮ ಸಮಾಜದಾಗ ನಾವೆಲ್ಲರೂ ಇಲ್ಲಿ ಒಂದು ಒಗ್ಗಟ್ಟಿದೆ ಸರ್. ಆದಷ್ಟು ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ. ನಾವು ನೋಡ್ರಿ, ಇವತ್ತು ನಿನ್ನೆ ನೀವು ಹೇಳಿದ್ರಲ್ಲ, ನಾನು ಕೆಲವು ಮಂದಿಗೆ ಹೇಳಿದೆ, ಇವತ್ತೆಲ್ಲ ರೆಡಿ ಮಾಡಿದ್ರು. ನಾನೆಲ್ಲ ಇಲ್ಲಿ ಈ ಕಾರ್ಯಕ್ರಮ ನಾನೆಲ್ಲ ಇದೆಲ್ಲ ರೆಡಿ ಮಾಡಿದರು. ನಮ್ಮ ಹಿಂದೆ ಇದ್ದವ್ರು ಕೆಲವೊಂದು ಇದ್ದಾರೆ, ಅಶೋಕ, ಗೋವಿಂದ, ಇವರೆಲ್ಲರೂ ಹೇಳಿದ ತಕ್ಷಣ ನಾನು ನಿನ್ನೆನೇ ಹೇಳಿನಿ, ನಿನ್ನೆ ಇದೆಲ್ಲ ರೆಡಿ ಮಾಡಿದ್ವಿ. ಅವರಿದ್ರೆ ನಾವಿದ್ದಂಗ ನಾನು ಹೇಳಿ ಸುಮ್ಮನೆ ಕುಂತೀನಿ, ನಾ ಬಂದು ಕೊಡ್ತೀನಿ, ಇದೆಲ್ಲ ರೆಡಿಯಾಗಿ ಅಂತ ಒಂದು ನಮಗೆಲ್ಲ ಬೆನ್ನೆಲುಬಾಗಿ ನಿಂತ ಕರೆ ಹೇಳ್ಬೇಕಂದ್ರೆ ನಮ್ಮ ಸಮಾಜದಲ್ಲಿ ಟೈಮ್ ಸ್ವಲ್ಪ ಕೊಟ್ಟ ಇಷ್ಟು ಹೇಳಿ ಇನ್ನೊಂದು ಏನಂದ್ರೆ ಕರೆ ಮುಖ್ಯವಾಗಿರೋದು ಏನಂದ್ರೆ, ಯಾವಾಗಲೂ ನಮ್ಮ ಒಂದು ಇವ್ರಿಗೆ ಹಣಕಾಸಿನ ವ್ಯವಹಾರ ಹೇಳಿದ್ರಲ್ಲ, ಅವಾಗ ದುಡ್ಡು ಹಾಕ್ತಿದ್ವಿ, ಇದು ಹಾಕ್ತಿದ್ವಿ ಅಂತಂದ್ರೆ ಇದು ಏನಿಲ್ಲ. ಈಗ ನೈಜವಾಗಿ ವಿಶ್ವ ಎಲ್ಲಿದೆ, ಇಲ್ಲೇನಲ್ಲ ವಿಶ್ವ. ಆತ ನಮ್ಮಲ್ಲಿ ಡಬಲ್ ಡಿಗ್ರಿ ಇಂಜಿನಿಯರ್ ಸರ್, ಡಬಲ್ ಡಿಗ್ರಿ. ಅವರ ಅದು ಏನೈತೆ ಕಾರ್ಯಕ್ರಮಕ್ಕೆ ದುಡ್ಡು ಏನೇ ಹೇಳಿದ್ರಲ್ಲ, ಅದು ನೀವು ಪ್ರತಿ ಸೋಮವಾರ ಅಂದರೆ ಒಂದು ವಾರದಲ್ಲಿ 52 ವಾರಗಳು ಬರ್ತಾವೆ. ಯಾವೇ ಬರಲಿ 52 ವಾರ, ಸೋಮವಾರ ಆಗಲಿ, ಒಂದು ವರ್ಷಕ್ಕೆ ಒಂದು ವಾರದಲ್ಲಿ ಸೋಮವಾರನೇ ಇಟ್ಕೊಳ್ಳಿ. ಅದು ಇನ್ನು ಯಾವ ವಾರ ನಾವು ಹೇಳಿದ್ರಲ್ಲ ಸೋಮವಾರ ಅಂತ, ಅದೇ ಸೋಮವಾರನೇ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ವಿಶ್ವನ ಕೈಯಲ್ಲಿ ಕೊಡು. ನಿಮ್ಗೆ ಯಾರ್ಯಾರು ಹಾಕಿಲ್ಲ, ನೀವು ಪ್ರತಿ ಸೋಮವಾರ ನಿಮ್ಗೆ ಏನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ವಿಶ್ವನ ಕೈಯಲ್ಲಿ ಕೊಡ್ರಿ. ಆ ವಿಶ್ವ ಆ ದುಡ್ಡನ್ನ ಅದಕ್ಕೆ ಹಾಕ್ತಾರೆ ಸರ್. ಅವ್ರಿಗೆ ಹೇಳಿರಲ್ಲ ವಿಶ್ವ ಅವರೇ, ನೀವು ಅವ್ರು ಕೊಟ್ಟಂತ ದುಡ್ಡನ್ನ ನೀವು ಹಾಕ್ರಿ, ಆಮೇಲೆ ಒಂದು ಲಿಸ್ಟ್ ಹಾಕ್ರಿ, ಇಂಥವ್ರು ಇಷ್ಟ ಹಾಕ್ಯಾರೆ, ಇಂಥವ್ರು ಇಷ್ಟ ಹಾಕ್ಯಾರ ಅಂತ ವಾಟ್ಸಪ್ ಮಾಡ್ರಿ. ಅಂದ್ರೆ ನಾವು ಅವ್ರ ಹೆಸರಿನಲ್ಲಿ ರೆಕಾರ್ಡ್ ಮಾಡಿಕೊಂಡು, ಇದು ನೇರವಾಗಿ ಇದಕ್ಕೆ ಹೋಗ್ತದೆ, ಅಕೌಂಟಿಗೆ ಹೋಗ್ತದೆ. ಆದ್ರೆ ಅವ್ರಿಗೆ ಒಂದು ರಿಸಿಟ್ ಕೊಡ್ಬೇಕಲ್ಲ ನಾವು 3 ತಿಂಗಳಿಗೆ. 3 ತಿಂಗಳಿಗೆ ಅಂದ್ರೆ 12 ವಾರ ಬರ್ತದೆ. 12 ವಾರಕ್ಕೆ ಟೋಟಲ್ ಎಷ್ಟಾಯ್ತು ಅಂತ ಮನೆಯವ್ರ ಹೆಸರು ಹಾಕಿ ಅವ್ರಿಗೆ ರಿಸಿಟ್ ಅಂತ ವ್ಯವಸ್ಥೆ ನಾವು. ಆಮೇಲೆ ಖರೆ ಹೇಳ್ಬೇಕಂತಂದ್ರೆ, ಈ ಅಧ್ಯಕ್ಷರೇನಿದಾರಲ್ಲ ಯಾವಾಗಲೂ ಅದ ಹೇಳ್ತಾರಲ್ಲ, ಯಾವುದೇ ಒಂದು ಇಂಡೆಕ್ಸ್ ನಾವು ಹೇಳ್ತೀವಿ, ಯಾವುದಪ್ಪ ತನು ಮನ ಧನ, ಸಮಾಜಕ್ಕಾಗಿ ಒಗ್ಗಟ್ಟಿರಂತೀವಲ್ಲ, ಅದೇ ರೀತಿ ಅವರು ತಮ್ಮ ತನು ಮನ ಧನ ಈ ಸಮಾಜಕ್ಕಾಗಿ ಮೀಸಲಿಟ್ಟ